ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಮಹಾವೀರ್ ಜಯಂತಿಗೆ ಅವಮಾನ, ಹುಕ್ಕೇರಿಯಲ್ಲಿ ಜೈನ್ ಸಮಾಜದ ಆಕ್ರೋಶ. ಹೌದು ವೀಕ್ಷಕರೇ, ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದಂತೆ ಗಂಭೀರ ನಿರ್ಲಕ್ಷ್ಯ ಆರೋಪ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ನಡೆದಿದೆ. ನೋಡ್ರಿ ಪ್ರಕಾಶ್ ಸರ್, ಇದು ನೀವು ಮಾಡೋದಾಗಲ್ಲ ಸರ್. ನೀವು ಯಾರು ಮಾಡ್ಬೇಕಲ್ಲ, ಕಸಾವು ನಾವು ಇಡ್ಬೋದ, ಟೇಬಲ್ ನಾವು ಇಡೋದ, ನಾವು ಬಸ್ತಾಗ ಪೂಜೆ ಫೋಟೋ ಪೂಜೆ ಮಾಡ್ಕೋತಾವ ಸರ್. ತಾಳು ಕಾಡು ತರೋದು ಅದಕ್ಕೆ ನಿಮ್ಗೆ ಪ್ರಕಾಶ್ ಸರ್. ನೋಡ್ರಿ ನೀವು ಮಾಡೋದಲ್ಲ, ತಾಲೂಕು ಅಲ್ಲ ದರದಲ್ಲಿ ಅದು ಕಾರ್ಯಕ್ರಮ ಬಿಟ್ಟು ಬಂದ್ವಲ್ಲ, ನಾವು ನಿಂತೀವಿ ಒಂದು ತಾಸು ಗಂಟೆ ಹೊರಗೆ ಗೇಟ್ ಕೀಲಿ ಹಾಕೋದು ನಿಲ್ಲೋದ ತಾಲೂಕದಿಂದ ಹಳ್ಳಿಯಿಂದ ಎಲ್ಲ ಹಳ್ಳಿಯಿಂದ ಬಂದಾರ್ರಿ ಇಲ್ಲಿ. ಅಲ್ಲ ಈ ರಂಗೋಲಿ ಬೇಡ ಬಿಡ್ರೆ, ಕೂತ್ರೆ ವ್ಯವಸ್ಥೆ ಮಾಡ್ಬೇಕಲ್ಲ. ಕಸ ಹುಡುಗಿ ಇಲ್ಲ, ಟೇಬಲ್ ಇಟ್ಟಿಲ್ಲ, ಫೋಟೋ ಇಟ್ಟಿಲ್ಲ. ನಮ್ಮದವ ನಮ್ಮ ಮಂದಿರದಾಗ ನಾವು ಮಾಡ್ಕೊತಾರಲ್ಲ ಮಹಿಳೆ ತಾಲೂಕು ಆಡಳಿತ ಮಾಡೋದ್ಯಾಕ್ರಿ? ಮತ್ತೆ ಮನೆ ಮೀಟಿಂಗ್ ಯಾಕೆ ಇಡ್ಬೇಕಿಲ್ಲ? ಮಹಾವೀರ್ ಜಯಂತಿ ಬಗ್ಗೆ ಅಲಕ್ಷ್ಯ ತೋರಿದ ತಹಸೀಲ್ದಾರ್ಗೆ ಧಿಕ್ಕಾರ ತಪ್ಪುಗ್ರಿ. ಜೈನ ಧರ್ಮದ ಮಹತ್ವದ ಹಬ್ಬವಾದ ಮಹಾವೀರ್ ಜಯಂತಿ ಸಂದರ್ಭದಲ್ಲಿ ತಾಲೂಕು ಆಡಳಿತವು ಸೂಕ್ತ ವ್ಯವಸ್ಥೆ ಕಲ್ಪಿಸದಿರುವುದು ಜೈನ್ ಸಮಾಜದ ಅಸಮಾಧಾನಕ್ಕೆ ಕಾರಣವಾಗಿದೆ. ಅವ್ರೇನ್ ಹೇಳ್ತಾರೆ ಕೇಳಿ. ನಾವು ಮಾಡೋದು ನಮ್ಮ ತಾವು ಮಾಡೋದು, ನಾವು ಕಾಪರ್ ಯಾರು ಬರಕ್ಕೆ ಯಾರಿಂದ ಏನ್ ಮಾಡೋದು? ಫೋಟೋ ಪೂಜೆ ಮಾಡಿದ್ರೆ ಅಲ್ಲ ಅಧಿಕಾರಿ ಬರೋದಿಲ್ಲ. ಕಲ್ವ ಸರ್ ಪ್ರಬಂಧ ಸರ್ ತಹಸೀಲ್ದಾರ್ ತಹಸೀಲ್ದಾರ್ ಹುಕ್ಕೇರಿ ತಾಲೂಕಿನ ದಂಡಾಧಿಕಾರಿಗಳ ವಿರುದ್ಧ ಜೈನ್ ಸಮಾಜದ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಹಬ್ಬಕ್ಕೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲತೆ ಕಂಡಿದೆ ಎಂದು ಆರೋಪಿಸಿದ್ದಾರೆ. ತಲಕಾಡದಾಗ ಇರ್ಬೇಕು ಅನ್ನೋದು ನಮ್ಮದು ಅಭಿಮತ. ನೀವು ಮಾಡೋದಾದ್ರೆ ಬೇರೆ ಜಾಗ ಇತ್ತು ಇಲ್ಲೋ ನೀವ್ ಯಾರು ಬಂದ್ರಿ ಅವ್ರಿಂದ ಮಾಡಬೇಡಿ. ಆಕ್ರೋಶಗೊಂಡ ಜೈನ್ ಸಮುದಾಯದ ಸದಸ್ಯರು ಧ್ವಜಸ್ತಂಭದ ಬಳಿ ಮಹಾವೀರರ ಭಾವಚಿತ್ರವನ್ನು ಪೂಜಿಸಿ ತಹಸೀಲ್ದಾರ್ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಇದು ಕೇವಲ ನಿರ್ಲಕ್ಷ್ಯವಲ್ಲ, ನಮ್ಮ ಧರ್ಮಕ್ಕೆ ಅವಮಾನ ಎಂದು ಜೈನ್ ಸಮಾಜದ ಮುಖಂಡರು ಕಿಡಿಕಾರಿದರು. ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಯುತ್ತದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದ ನಿರ್ಲಕ್ಷ್ಯ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ಸೆಳೆಯುತ್ತಿದೆ.
ವರದಿ ಪ್ರಶಾಂತ್ ಎಸ್ ನಾಗನೂರಿ, ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ. ನಾವು ನಿಮ್ಮೊಂದಿಗೆ, ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ. ಗಾಪ್ ಇದ್ದಾಗ ನಾಟಕ ಮಾಡತ್ತೀರಿ ಎಲ್ಲ ಇವು ಗಾಪ್ ಇರಲ್ಲ ಗೇಟಿಗೆ ಹೊರಗೆ ಮಾಡಿಬಿಡ್ತದ ಬರ್ಲಿ ಅವ ನಮ್ಮ ತಾಲೂಕಾ ಸಮಾಜ ಅಧ್ಯಕ್ಷರದವ್ರು ಇವ್ರ ಕಡೆ ತಗೋರಿ. ಚಪ್ಪಲಲ್ಲಿ ಕೇಳಿರಿ ಎಲ್ಲರೂ, ಚಪ್ಪಲಲ್ಲಿ ಕೇಳಿರಿ ಎಲ್ಲರೂ. ಒಂದು ಜನ ಅಲ್ಲಿ ಯಾರು ಬರೀ ಬಟ್ಟೆದಾಗ ನೀರು ಬಟ್ಟೆದಾಗ ನೀರು ತೋರಿ ತಹಸೀಲ್ದಾರ್ ಆಫೀಸ್ ಗುಡ್ಗಾದ ಹೊಡ್ಕೊರಿ ಬಿಡ್ರಿ ಇವತ್ತಿನ ಸಭೆಯನ್ನು ತಾಲೂಕಾ ಮಟ್ಟದಲ್ಲಿ ಕರೆದಿತ್ತು. ಅವ್ರ ಗಮನದಾಗ ತೊಡಗಿತ್ತು ಈ ವಿಷಯ. ಈಗ ಸುಮಾರು ನಮ್ಮ ಎಲ್ಲ ಒಂದು ಬಂಧುಗಳು, ಜೈನ ಬಂಧುಗಳು 9ರಿಂದ 10 ಗಂಟೆವರೆಗೆ ಕಾದರೂ ಇನ್ನೂ ಒಬ್ಬ ಆಫೀಸರಿಗೆ ಒಂದು ಪ್ರಮಾಣಿಸಿ ಬರ್ತಾ ಇಲ್ಲ. ಇದರ್ಥ ಏನ, ಅವರು ಟೋಟಲಿ ನೆಗ್ಲೆಕ್ಟ್ ಮಾಡಿದಾರ, ನಿರ್ಲಕ್ಷ್ಯದಾರ ಅಂತ ಕಂಡು ಬರ್ತದೆ. ಅದಕ್ಕೆ ಸಿಬ್ಬಂದಿಗೆ ಏನು ಮಹತ್ವ ಇಲ್ಲ, ಅಧಿಕಾರಿಗಳು ಬರಬೇಕ. ಅಧಿಕಾರಿ ಏನಿದಾರಲ್ಲ ಒಂದು ವಸ್ತಿ ಅದಾರೋ ಇಲ್ಲೇ ಅದಾರ ಅವ್ರು. ಆದ್ರೆ ಇದನ್ನು ಜವಾಬ್ದಾರಿ ಬರ್ತಂದ ಆಡಳಿತ ಮಂಡಳಿ ಜವಾಬ್ದಾರಿ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ತಹಸೀಲ್ದಾರ್ ಅವ್ರ ಇರ್ತದ. ಅವ್ರ ಅಧ್ಯಕ್ಷತೆಯೊಳಗೆ ಫಂಕ್ಷನ್ ಆಗ್ತಿರ್ತದೆ. ಮತ್ತು ಅವ್ರ ಗಮನ ಕೊಡ್ತಂತದ. ಅವ್ರು ಬಂದಿಲ್ಲ ಅಂದ ಕೂಡಲೇ ಇದ್ರ ಬಗ್ಗೆ ಒಂದು ಯಾವುದೇ ರೀತಿಯಿಂದ ಒಂದು ಆ್ಯಕ್ಷನ್ ಆಗಬೇಕು. ಅದಕ್ಕೆ ಬರುವಂಥ ದಿನಮಾನಗಳಲ್ಲಿ ನಾವು ಒಂದು 8 ದಿವಸ ಅಥವಾ 15 ದಿವಸದಾಗ ಒಂದು ಜೈನ್ ಅಸೋಸಿಯೇಷನ್ ಒಂದು ಮೀಟಿಂಗನ್ನು ಕರಿಬೇಕು, ಒಂದು ರ್ಯಾಲಿಯನ್ನು ಮಾಡಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ತಹಸೀಲ್ದಾರ ಮುಖ್ಯ ದ್ವಾರ ತೆಗೆಯದೇ ಇದ್ದರಿಂದ ಅಥವಾ ಟೇಬಲ್ ಫೋಟೋ ವ್ಯವಸ್ಥೆ ಮಾಡದೇ ಇರುವುದರಿಂದ ನಾವು ಸಮಸ್ತ ಜೈನ ಸಮಾಜದವರು ಕೂಡಿ ಇಂದು ತಹಸೀಲ್ದಾರ್ ಆವರಣದಲ್ಲಿ ಹೊರಗಡೆ ಮಹಾವೀರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಖಂಡನೆ ಕುರಿತು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ವಿರೋಧ ವ್ಯಕ್ತಪಡಿಸುತ್ತೇವೆ. ಧಿಕ್ಕಾರ ಧಿಕ್ಕಾರ.